ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು 2024ರಲ್ಲಿ ರಿಲೀಸ್ ಆಗಿದ್ದ ಕನ್ನಡದ ಟೈಮ್ ಟ್ರಾವೆಲ್ ಮೂವಿ ಬ್ಲಿಂಕ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋ ಕೆಳಗಡೆ ಕನ್ನಡ ಮೂವಿಯ ಅಭಿಮಾನಿ ಒಬ್ರು ಯಾವಾಗ್ಲೂ ಬೇರೆ ಭಾಷೆ ಮೂವಿನೇ ಎಕ್ಸ್ಪ್ಲೈನ್ ಮಾಡ್ತೀರಾ, ಸ್ವಲ್ಪ ಕನ್ನಡದ ಕಡೆ ಕೂಡ ಗಮನ ಕೊಡಿ ಅಂತ ಹೇಳಿದ್ರು. ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ, ನಾವು ಆಲ್ರೆಡಿ ಕನ್ನಡದ ಚೂಮಂತರ್, ತತ್ಸಮ ತದ್ಭವ, ಕೇಸ್ ಆಫ್ ಕೊಂಡಾಣ ಮೂವಿಗಳನ್ನ ಎಕ್ಸ್ಪ್ಲೈನ್ ಮಾಡಿದೀವಿ ಅಂತ. ಇವತ್ತು ಅವರ ಕೋರಿಕೆಯಂತೆ ಬ್ಲಿಂಕ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ಈ ಮೂವಿಯ ಒಂದನೇ ಸ್ಟೋರಿ ಏನಪ್ಪಾ ಅಂದ್ರೆ, ನಮ್ಮ ಕಥೆಯ ನಾಯಕ ಅಪೂರ್ವನಿಗೆ ಒಂದು ದಿನ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಕಾಣ್ತಾನೆ. ಅದೇ ರೀತಿ ಕೆಲವು ದಿನಗಳ ನಂತರ ಅಪೂರ್ವನಿಗೆ ಅವನ ರೀತಿ ಇರೋ ವ್ಯಕ್ತಿ ಕಾಣಿಸೋಕೆ ಶುರು ಆಗ್ತಾನೆ. ಅಷ್ಟಕ್ಕೂ ಅಪೂರ್ವನಿಗೆ ಆ ವ್ಯಕ್ತಿ ಕಾಣಿಸೋಕೆ ಕಾರಣ ಏನು, ಅಪೂರ್ವನಿಗೂ ಆ ವ್ಯಕ್ತಿಗೂ ಇರೋ ಸಂಬಂಧ ಏನು, ಈ ಮೂವಿಲಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ನ ಯಾವ ರೀತಿ ಯೂಸ್ ಮಾಡಿದ್ದಾರೆ, ಟೈಮ್ ಟ್ರಾವೆಲ್ ಮಾಡೋಕೆ ಏನನ್ನ ಯೂಸ್ ಮಾಡ್ತಾರೆ, ಎಲ್ಲಾನು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ, ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಮಗೆ ಒಬ್ಬ ವ್ಯಕ್ತಿ ಬ್ರಿಡ್ಜ್ ಮೇಲೆ ಕಾರು ನಿಲ್ಲಿಸೋದನ್ನ ತೋರಿಸ್ತಾರೆ. ಬ್ರಿಡ್ಜ್ ಮೇಲೆ ಕಾರು ನಿಲ್ಲಿಸಿ ಆ ವ್ಯಕ್ತಿ ಸುತ್ತಮುತ್ತ ನೋಡ್ತಾ ಕಾರಿಂದ ಚಾಕು ತೆಗೆದು ನದಿಗೆ ಎಸೆದು, ಆಮೇಲೆ ಕಾರಿಂದ ಒಂದು ಬುಕ್ ತೆಗೆದು ಅದನ್ನು ರೋಡಲ್ಲೇ ಬಿಸಾಕಿ ಅವನು ಕೂಡ ನದಿಗೆ ಹಾರಿಬಿಡ್ತಾನೆ. ಅಲ್ಲಿಂದ ಕತೆ 2021ಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿ ನಮಗೆ ನಮ್ಮ ಕಥೆಯ ನಾಯಕ ಅಪೂರ್ವ ಅಲಿಯಾಸ್ ಅಪ್ಪುನ ತೋರಿಸ್ತಾರೆ. ಅಪ್ಪು ಒಂದು ಡ್ರಾಮಾ ಗ್ರೂಪ್ ಜೊತೆ ಪ್ರಾಪರ್ಟಿ ಎಲ್ಲ ರೆಡಿ ಮಾಡೋ ಕೆಲಸ ಮಾಡ್ತಾ ಇರ್ತಾನೆ. ಅದೇ ಡ್ರಾಮಾ ಗ್ರೂಪ್ ಅಲ್ಲಿ ಅಪ್ಪು ಪ್ರೀತಿ ಮಾಡ್ತಿದ್ದ ಸ್ವಪ್ನ ಅನ್ನೋ ಹುಡುಗಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತಾಳೆ. ಸ್ವಪ್ನ ಮತ್ತೆ ಅಪ್ಪು ಪ್ರೀತಿ ಮಾಡ್ತಾ ಇರ್ತಾರೆ. ಸ್ವಪ್ನ ಜೊತೆ ಸತ್ಯ ಅನ್ನೋ ಆರ್ಟಿಸ್ಟ್ ಕೂಡ ವರ್ಕ್ ಮಾಡ್ತಾ ಇರ್ತಾನೆ. ಸತ್ಯ ಸ್ವಪ್ನ ಅಪ್ಪು ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಿದ್ರು ಸ್ವಪ್ನಾಗೆ ಕಾಳಾಗ್ತಾ ಇರ್ತಾನೆ. ಇವಾಗ ಅಪ್ಪು ಒಂದು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇರ್ತಾನೆ. ಯಾವುದೋ ಎಕ್ಸಾಮ್ಸ್ ಕೂಡ ಕ್ಲಿಯರ್ ಮಾಡ್ಬೇಕು ಅಂತ ಇರ್ತಾನೆ. ಸ್ವಪ್ನ ಡ್ರಾಮಾ ಶುರು ಆಗುತ್ತೆ. ಅಪ್ಪು ಗ್ರೀನ್ ರೂಮ್ ಅಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಸಡನ್ ಆಗಿ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಅವನ ಹೆಸರು ಏನು ಅಂತ ಮುಂದೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅವನ ನಾವು ಶಿವರಾಜು ಅಂತ ಕರೆಯೋಣ. ಶಿವರಾಜುನ ನೋಡಿ ಅಪ್ಪು ಒಂದೇ ಸಲ ಗಾಬರಿ ಆಗ್ಬಿಡ್ತಾನೆ. ಅವಾಗ ಶಿವರಾಜು ಅಪ್ಪುಗೆ, ನಿಮ್ಮಮ್ಮ ಹೇಗಿದ್ದಾಳೆ, ಅವಳಿಗೆ ಹೇಳು ಅವಳ ಗಂಡ ಇನ್ನೂ ಸತ್ತಿಲ್ಲ ಅಂತ ಅಂತ ಹೇಳ್ತಾನೆ. ಅವಾಗ ಅಪ್ಪು ಏನ್ ಹೇಳ್ತಿದ್ದೀರಾ ಅಂತ ಕೇಳಿದಾಗ ಶಿವರಾಜು ಅಲ್ಲಿಂದ ಎದ್ದು ಈಚೆ ಹೋಗ್ಬಿಡ್ತಾನೆ. ಅಪ್ಪು ಫಾಲೋ ಮಾಡ್ತಾ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಶಿವರಾಜು ಮಾಯ ಆಗ್ಬಿಟ್ಟಿರ್ತಾನೆ. ಡ್ರಾಮಾ ಎಲ್ಲ ಮುಗಿದ್ಮೇಲೆ ಅಪ್ಪು ಸ್ವಪ್ನನ ಕರ್ಕೊಂಡು ಅವನ್ ರೂಮ್ಗೆ ಹೋಗ್ತಾನೆ. ಅಲ್ಲಿ ಇಬ್ರು ಮಾತಾಡ್ತಾ ಹಾಗೆ ಮಲಗಿರ್ತಾರೆ. ಅವಾಗ ಅಪ್ಪು ಸ್ವಪ್ನ ಬಳಿ 2000 ದುಡ್ಡು ಕೊಡು, ವಾಪಸ್ ಕೊಡ್ತೀನಿ ಅಂತ ಕೇಳ್ತಾನೆ. ಸ್ವಪ್ನ ಅವಳ ಮೊಬೈಲ್ ಕೊಟ್ಟು 1000 ಹಾಕೋ, ನಾಳೆ ಇನ್ನೊಂದ್ 1000 ಕೊಡ್ತೀನಿ ಅಂತ ಹೇಳ್ತಾಳೆ. ಅಪ್ಪು ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಸ್ವಪ್ನ ಮೊಬೈಲ್ ತಗೊಂಡಾಗ ಅದರಲ್ಲಿ ಸತ್ಯ ಮೆಸೇಜ್ ಮಾಡಿರೋದು ನೋಡ್ತಾನೆ. ಆಮೇಲೆ 1000 ರೂಪಾಯಿ ದುಡ್ಡು ಹಾಕೊಂಡು ಮೊಬೈಲ್ ಇಡ್ತಾನೆ. ಮಾರನೇ ದಿನ ಅಪ್ಪು ಫ್ರೆಂಡ್ ಕಿಟ್ಟಿ ಅಪ್ಪುಗೆ ಒಂದು ಕೆಲಸ ಇದೆ, ಹೋಗಿ ಅವ್ರನ್ನ ಮೀಟ್ ಮಾಡು ಅಂತ ಹೇಳಿರ್ತಾನೆ. ಅದಕ್ಕೆ ಅಪ್ಪು ಆ ಆಫೀಸ್ಗೆ ಹೋಗ್ತಾನೆ. ಆ ಕೆಲಸ ಆರ್ಟಿಕಲ್ ಬರೆಯೋದು. ಅವರು ದಿನಕ್ಕೆ 4 ಆರ್ಟಿಕಲ್ ಬರಿಬೇಕು, ತಿಂಗಳಿಗೆ 10,000 ಕೊಡ್ತೀವಿ, ನೆಕ್ಸ್ಟ್ ವೀಕ್ ಇಂದ ಜಾಯಿನ್ ಆಗಿ ಅಂತ ಹೇಳ್ತಾರೆ. ಅಪ್ಪುಗೆ ದುಡ್ಡಿನ ಅವಶ್ಯಕತೆ ಇದ್ದಿದ್ರಿಂದ ಮೊದಲು 15,000 ಕೇಳ್ತಾನೆ. ಆದ್ರೆ ಅವರು ಆಗಲ್ಲ ಅಂದಾಗ 10,000ಕ್ಕೆ ಒಪ್ಕೋತಾನೆ. ಅಲ್ಲಿಂದ ಬಂದ್ಮೇಲೆ ಸ್ವಪ್ನ ಕಾಲ್ ಮಾಡಿ ಸಂಜೆ ಡ್ರಾಮಾ ಬಗ್ಗೆ ರಿವ್ಯೂ ಇದೆ ಹೋಗೋಣ ಅಂತಾಳೆ. ಅಲ್ಲಿಂದ ಅಪ್ಪು ಬುಕ್ ಸ್ಟೋರ್ಗೆ ಹೋಗಿ ಒಂದು ಬುಕ್ ತಗೋತಾನೆ. ಅಲ್ಲೂ ಕೂಡ ಅವನಿಗೆ ಶಿವರಾಜು ಕಾಣಿಸ್ತಾನೆ. ಅಪ್ಪು ದುಡ್ಡು ಕೊಟ್ಟು ಆ ಕಡೆ ತಿರುಗೋ ಅಷ್ಟರಲ್ಲಿ ಶಿವರಾಜು ಮಾಯ ಆಗ್ಬಿಟ್ಟಿರ್ತಾನೆ. ಇದನ್ನೆಲ್ಲ ಅಪ್ಪು ಅವನ್ ಫ್ರೆಂಡ್ ಕಿಟ್ಟಿ ಹತ್ರ ಹೇಳಿದ್ರೆ ಅವನು ಅಪ್ಪುಗೆ ಭ್ರಮೆ ಇರ್ಬೇಕು ಅಂತ ಅದ್ರ ಬಗ್ಗೆ ಅಷ್ಟು ಕೇರ್ ಮಾಡೋದೇ ಇಲ್ಲ. ಆಮೇಲೆ ಅಪ್ಪು ಸ್ವಪ್ನ ಜೊತೆ ರಿಹರ್ಸಲ್ಗೆ ಹೋಗ್ತಾನೆ. ಅಲ್ಲಿ ಮಿಕ್ಕಿ ಮತ್ತೆ ಮೈಕಲ್ ಅನ್ನೋರ ಲವ್ಗೆ ಹೆಲ್ಪ್ ಮಾಡಿದ್ಕೆ ಮೈಕಲ್ ಸ್ವಪ್ನಾಗೆ ಒಂದು ಚಾಕೊಲೇಟ್ ಕೊಡ್ತಾನೆ. ಅವಾಗ ಅಪ್ಪು, ನಾನು ಹೆಲ್ಪ್ ಮಾಡಿದೀನಿ ಅಲ್ವಾ, ನನಗೂ ಚಾಕ್ಲೇಟ್ ಬೇಕು ಅಂತ ಸುಮ್ನೆ ಕೇಳ್ತಾನೆ. ಅವಾಗ ಮೈಕಲ್, ಹಾಗಿದ್ರೆ ಸ್ವಪ್ನ ಮತ್ತೆ ಅಪ್ಪು ಕಣ್ಮಿಟಕ್ಸದೆ ನೋಡೋ ಗೇಮ್ ಆಡ್ಲಿ, ಯಾರು ಜಾಸ್ತಿ ಹೊತ್ತು ಬ್ಲಿಂಕ್ ಮಾಡದೆ ಇರ್ತಾರೋ ಅವರಿಗೆ ಚಾಕ್ಲೇಟ್ ಅಂತಾನೆ. ಅದಕ್ಕೆ ಅಪ್ಪು ಒಪ್ಕೊಂಡು ಸ್ವಪ್ನ ಮತ್ತೆ ಅಪ್ಪು ಗೇಮ್ ಸ್ಟಾರ್ಟ್ ಮಾಡ್ತಾರೆ. ಸ್ವಪ್ನ ಬೇಗ ಬ್ಲಿಂಕ್ ಮಾಡಿಬಿಡ್ತಾಳೆ. ಆದ್ರೆ ಅಪ್ಪು ಮಾತ್ರ ತುಂಬಾ ಹೊತ್ತಿನವರೆಗೂ ಬ್ಲಿಂಕ್ ಮಾಡೋದೇ ಇಲ್ಲ. ಅಪ್ಪು ಗೆದ್ದ ಮೇಲೆ ಕಣ್ಣು ಬ್ಲಿಂಕ್ ಮಾಡಿ ಕಣ್ಣು ಉಚ್ಕೋತಾ ಹಾಗೆ ಮೇಲೆ ನೋಡಿದಾಗ ಅವನಿಗೆ ಈ ಸಾರಿ ಶಿವರಾಜು ಜೊತೆ ಅವನ ರೀತಿ ಕಾಣೋ ಇನ್ನೊಬ್ಬ ವ್ಯಕ್ತಿ ಕಾಣಿಸ್ತಾನೆ. ಆಮೇಲೆ ಇಬ್ರು ಮಾಯ ಆಗ್ಬಿಡ್ತಾರೆ. ಶಿವರಾಜು ಜೊತೆ ಇದ್ದ ಅಪ್ಪು ತರ ಕಾಣೋ ಇನ್ನೊಬ್ಬನ ನಾವು ಅಪ್ಪು 2 ಅಂತ ಕರೆಯೋಣ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಶಿವರಾಜು ಮತ್ತೆ ಅಪ್ಪು 2 ಹೇಗೆ ಅಲ್ಲಿಗೆ ಬಂದ್ರು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಶಿವರಾಜು ಮತ್ತೆ ಅಪ್ಪು 2ನ ನೋಡಿ ಅಪ್ಪುಗೆ ಶಾಕ್ ಆಗುತ್ತೆ. ಆದ್ರೆ ಅದನ್ನ ಯಾರಿಗೂ ಹೇಳಲ್ಲ. ಇವಾಗ ಆ ರಿಹರ್ಸಲ್ ಪ್ಲೇಸ್ಗೆ ಗೋಪಾಲ್ ಮೇಷ್ಟ್ರು ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ.
ಅವನು ಹಳೆ ಕಾಲದಲ್ಲಿ ಒಳ್ಳೆ ಕಾದಂಬರಿ ಕತೆ ಎಲ್ಲ ಬರಿತಾ ಇದ್ನಂತೆ. ಆದ್ರೆ ಇವಾಗ ಏನು ಬರಿದೆ, ಯಾವಾಗ್ಲೂ ಒಬ್ನೇ ಇರ್ತಾನೆ. 2 ಹೊತ್ತು ಊಟ ಕೊಟ್ರೆ ಅವರು ಏನ್ ಕೆಲಸ ಬೇಕಾದ್ರೂ ಮಾಡ್ತಾ ಇರ್ತಾರೆ. ಅವರು ಕೂಡ ರಿಹರ್ಸಲ್ಗೆ ಬಂದಿರ್ತಾರೆ. ಈ ಗೋಪಾಲ್ ಮೇಷ್ಟ್ರನ್ನ ನೆನಪಲ್ಲಿ ಇಟ್ಕೊಂಡಿರಿ. ಕೊನೆಯಲ್ಲಿ ಇವ್ರ ಬಗ್ಗೆ ಮಾತಾಡೋಣ. ಅಲ್ಲಿಂದ ಅಪ್ಪು ಅವನ್ ರೂಮ್ಗೆ ಹೋಗ್ತಾನೆ. ಅವನ್ ತಾಯಿ ಯಶೋದಾಗೆ ಕಾಲ್ ಮಾಡಿ ಅವನಿಗೆ ಕೆಲಸ ಸಿಕ್ಕಿರೋ ವಿಷಯ ಹೇಳ್ತಾನೆ. ಅವಾಗ ಸ್ವಪ್ನ ಅಪ್ಪು ಕೇಳಿದ್ದ ₹1,000 ದುಡ್ಡು ಹಾಕ್ತಾಳೆ. ರಾತ್ರಿ ಅಪ್ಪು ಒಂದು ಬುಕ್ ಓದ್ತಾ ಕೂತಿರ್ತಾನೆ. ಅವಾಗ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅವಾಗ ಅಪ್ಪು ಕಿಟಕಿ ಹಾಕೋಕೆ ಹೋದಾಗ ಅವನಿಗೆ ಮತ್ತೆ ಕಿಟಕಿಯಲ್ಲಿ ಅಪ್ಪು ಕಾಣಿಸ್ತಾನೆ. ಅವನ್ನ ನೋಡಿ ಅಪ್ಪು ಬಾಗಿಲು ತೆಗೆದು ಈಚೆ ನೋಡಿದ್ರೆ ಅಪ್ಪು ಮಾಯ ಆಗ್ಬಿಟ್ಟಿರ್ತಾನೆ. ಬೆಳಿಗ್ಗೆ ಮತ್ತೆ ಅಪ್ಪುಗೆ ಬಿಲ್ಡಿಂಗ್ ಕೆಳಗೆ ಶಿವರಾಜು ಕಾಣಿಸ್ತಾನೆ. ಅಪ್ಪು ಕೆಳಗೆ ಹೋಗೋ ಅಷ್ಟರಲ್ಲಿ ಶಿವರಾಜು ಮಾಯ ಆಗ್ಬಿಟ್ಟಿರ್ತಾನೆ. ಇದ್ನೆಲ್ಲ ಅಪ್ಪು ಕಿಟ್ಟಿ ಹತ್ರ ಹೇಳಿದ್ರೆ ಅವನು ಅಪ್ಪುನ ನಂಬ್ತಾನೆ ಇರಲ್ಲ. ಅಪ್ಪು ಮತ್ತೆ ಬುಕ್ ಸ್ಟೋರ್ ಹತ್ರ ಹೋದಾಗ ಅಲ್ಲಿ ಮತ್ತೆ ಶಿವರಾಜು ಕಾಣಿಸ್ತಾನೆ. ಈ ಸಲ ಅಪ್ಪು ಶಿವರಾಜುನ ಫಾಲೋ ಮಾಡ್ಕೊಂಡು ಹೋಗಿ ಒಂದು ಸಬ್ವೇಯಲ್ಲಿ ಮೀಟ್ ಮಾಡ್ತಾನೆ. ಅವಾಗ ಶಿವರಾಜು ಅಪ್ಪುಗೆ, ಇವಾಗ ನಾವು ಮಾತಾಡೋಕೆ ಸರಿಯಾದ ಸಮಯ ಅಲ್ಲ, ನಾನೇ ನಿನ್ನ ಮೀಟ್ ಮಾಡ್ತೀನಿ, ಇವಾಗ ಇಲ್ಲಿಂದ ಹೋಗು ಅಂತ ಹೇಳಿ ಅಲ್ಲಿಂದ ಶಿವರಾಜು ಹೋಗ್ಬಿಡ್ತಾನೆ. ಅಲ್ಲಿಂದ ಅಪ್ಪು ಹೋಗಿ ಅದನ್ನೆಲ್ಲ ಕಿಟ್ಟಿ ಹತ್ರ ಹೇಳುವಾಗ ಸ್ವಪ್ನ ಕಾಲ್ ಮಾಡಿ ಸಂಜೆ ಮೀಟ್ ಮಾಡೋಣ ಅಂತ ಹೇಳ್ತಾಳೆ. ಸಂಜೆ ಅಪ್ಪು ಸ್ವಪ್ನ ಆಫೀಸ್ ಹತ್ರ ಹೋಗಿ ವೆಯ್ಟ್ ಮಾಡೋವಾಗ ಸ್ವಪ್ನ ಬೈಕಲ್ಲಿ ಹೋಗ್ತಾ ಇರೋದನ್ನ ನೋಡ್ತಾನೆ. ಶಾಕಿಂಗ್ ವಿಷಯ ಏನು ಅಂದ್ರೆ ಸ್ವಪ್ನ ಅಪ್ಪು ಜೊತೆ ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ಅಪ್ಪು ಸ್ವಪ್ನಾಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಅಪ್ಪು ತಲೆ ಕೆಡಿಸ್ಕೊಂಡು ಮನೆಗೆ ಹೋಗ್ತಾನೆ. ಅವಾಗ ಸ್ವಪ್ನ ಬೈಕಲ್ಲಿ ಅಪ್ಪುನ ಕರ್ಕೊಂಡು ಬಂದು ಅಪ್ಪು ಮನೆ ಹತ್ರ ಬಿಟ್ಟು ಹೋಗ್ತಾಳೆ. ಇದನ್ನ ನೋಡಿ ಅಪ್ಪು ಕೆಳಗೆ ಓಡೋಗ್ತಾನೆ. ಆದ್ರೆ ಅಲ್ಲಿ ಅಪ್ಪು ಕಾಣಿಸೋದೇ ಇಲ್ಲ. ಅದ್ರ ಬಗ್ಗೆನೆ ಅಪ್ಪು ಯೋಚನೆ ಮಾಡುವಾಗ ಸ್ವಪ್ನ ಅಪ್ಪುಗೆ ಅಪ್ಪು ಜೊತೆ ತಗೊಂಡಿರೋ ಫೋಟೋಸ್ ಮತ್ತೆ ವಿಡಿಯೋಸ್ ಕಳಿಸಿ, ಇವತ್ತು ತುಂಬಾ ಖುಷಿ ಆಯ್ತು, ನೀನು ಮೊದ್ಲಿನ ತರ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ದೆ ಅಂತ ಖುಷಿಯಾಗಿ ವಾಯ್ಸ್ ರೆಕಾರ್ಡಿಂಗ್ ಕೂಡ ಕಳಿಸ್ತಾಳೆ. ಇದನ್ನೆಲ್ಲ ನೋಡಿ ಸೈಕಾದ ಅಪ್ಪು ಮಾರನೇ ದಿನ ಸ್ವಪ್ನನ ಕರೆದು ಅವನಿಗೆ ಕಾಣಿಸ್ತಿರೋ ಎಲ್ಲಾ ವಿಷಯ ಹೇಳ್ತಾನೆ. ಆದ್ರೆ ಅವಳು ನಂಬೋದೇ ಇಲ್ಲ. ಅದಕ್ಕೆ ಅಪ್ಪು ಹುಚ್ಚಂತರ ಆಡ್ತಾ ಸ್ವಪ್ನಾಗೆ ಬೈದು ಮನೆಯಿಂದ ಹೋಗೋಕೆ ಹೇಳ್ತಾನೆ. ಸ್ವಪ್ನ ಕೂಡ ಅಪ್ಪುಗೆ ಬೈದು ಮನೆಯಿಂದ ಹೋಗುವಾಗ ಅಪ್ಪು ಸ್ವಪ್ನ ಕಾಲಿಡ್ಕೊಂಡು ಪುಟ್ಟ ಮಗು ತರ ಅಳೋಕೆ ಶುರು ಮಾಡ್ತಾನೆ. ಇವಾಗ ಕತೆ 1996ಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿ ಅರಿವು ಅನ್ನೋ ವ್ಯಕ್ತಿ ಗೋಪಾಲ್ ಅನ್ನೋ ವ್ಯಕ್ತಿ ಬಳಿ ಹೋಗಿ ಅವನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಕುವೆಂಪು ಸಭಾಂಗಣಕ್ಕೆ ಡ್ರಾಪ್ ಕೇಳ್ತಾನೆ. ಯಾಕಂದ್ರೆ ಅಲ್ಲಿ ರತ್ನಾಕರ ಶಾಸ್ತ್ರಿ ಅವರ ಭಾಷಣ ಇರುತ್ತೆ. ಅದನ್ನ ಕೇಳೋಕೆ ಅರಿವು ಮೈಸೂರಿಂದ ರಾಯದುರ್ಗಗೆ ಬಂದಿರ್ತಾನೆ. ಅವನ ಅದೃಷ್ಟಕ್ಕೆ ಗೋಪಾಲ್ ಜೊತೆನೆ ರತ್ನಾಕರ ಶಾಸ್ತ್ರಿ ಅವರು ಕುವೆಂಪು ಸಭಾಂಗಣಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ರತ್ನಾಕರ ಶಾಸ್ತ್ರಿ ಅವರ ಸ್ಪೀಚ್ ಕೇಳೋಕೆ ಬಂದಿದ್ದ ಅರಿವುಗೆ ರತ್ನಾಕರ ಶಾಸ್ತ್ರಿಯನ್ನ ಭೇಟಿಯಾಗೋ ಅವಕಾಶ ಕೂಡ ಸಿಗುತ್ತೆ. ಗೋಪಾಲ್ ಅವನ ಜೊತೆ ಅರಿವುನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ರತ್ನಾಕರ ಶಾಸ್ತ್ರಿ ಅವರ ಸ್ಪೀಚ್ ನ ಗೋಪಾಲ್ ಮತ್ತೆ ಅರಿವು ಒಟ್ಟಿಗೆ ಕೂತ್ಕೊಂಡು ಕೇಳ್ತಾರೆ. ಸ್ಪೀಚ್ ಎಲ್ಲ ಮುಗಿದ್ಮೇಲೆ ಗೋಪಾಲ್ ಶಾಸ್ತ್ರಿ ಅವರನ್ನ ಮನೆಗ್ ಬನ್ನಿ ಅಂತ ಕರೀತಾನೆ. ಆದ್ರೆ ಅವರು, ನಾನು ಬೇರೆ ಎಲ್ಲೋ ಹೋಗ್ಬೇಕು, ಮೈಸೂರಿಂದ ಬಂದಿರೋ ಅರಿವುನ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಅದು ಸರಿ ಅನ್ಸಿ ಗೋಪಾಲ್ ಅರಿವುನ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಈ ಗೋಪಾಲ್ ಬೇರೆ ಯಾರು ಅಲ್ಲ, ನಾವು ಮೊದಲನೇ ಸೀನಲ್ಲಿ ಬ್ರಿಡ್ಜ್ ಮೇಲಿಂದ ನದಿಗೆ ಹರಿದ ವ್ಯಕ್ತಿನ ನೋಡಿದ್ವಲ್ಲ, ಅವನೇ. ಇವಾಗ ಗೋಪಾಲ್ ಅರಿವುನ ಮನೆಗೆ ಕರ್ಕೊಂಡೋಗಿ ಅವನ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಗೋಪಾಲ್ಗೆ ದೇವಕಿ ಅನ್ನೋ ಒಬ್ಬಳು ತಂಗಿ ಕೂಡ ಇರ್ತಾಳೆ. ಜೊತೆಗೆ ಗೋಪಾಲ್ನ ಹೆಂಡತಿ ಹೆಸರು ಯಶೋಧ ಅಂತ ಇಲ್ಲಿ ನಮ್ಗೆ ತಿಳಿಯುತ್ತೆ. ಯಶೋಧ ಬೇರೆ ಯಾರು ಅಲ್ಲ, ಅಪ್ಪುನ ತಾಯಿ. ಅಂದ್ರೆ ಅಪ್ಪುನ ತಂದೆ ಬೇರೆ ಯಾರು ಅಲ್ಲ, ಗೋಪಾಲೆ. ನಾವ್ ಇವಾಗ ನೋಡ್ತಾ ಇರೋದು ಅಪ್ಪು ತಂದೆ ಗೋಪಾಲ್ ಮತ್ತೆ ಅರಿವುನ ಕತೆ. ಗೋಪಾಲ್ ಅರಿವುನ ಮನೆ ಕರ್ಕೊಂಡೋಗಿ ಊಟ ಕೊಡ್ತಾನೆ. ಆಮೇಲೆ ಅರಿವುಗೆ ಗೋಪಾಲ್ ಅವನ ಹತ್ತಿರ ಇದ್ದ ಹಳೆ ಕಾಲದ ಚಾಕು ತೋರಿಸ್ತಾನೆ. ಇದೇ ಚಾಕನ್ನ ಗೋಪಾಲ್ ಮೊದಲನೇ ಸೀನಲ್ಲಿ ಬ್ರಿಡ್ಜ್ ಮೇಲಿಂದ ನದಿಗೆ ಎಸೆದಿದ್ದು. ಗೋಪಾಲ್ ಅರಿವುಗೆ ಚಾಕ್ ತೋರಿಸಿ ಆಮೇಲೆ ಅವನು ಮಾಡಿದ್ದ ಕಾಯಿನ್ ಕಲೆಕ್ಷನ್ ತೋರಿಸ್ತಾನೆ. ಅವಾಗ ಅರಿವು, ನಾನು ಕೂಡ ಕಾಯಿನ್ ಕಲೆಕ್ಷನ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ಗೋಪಾಲ್, ಹಾಗಿದ್ರೆ ನೀವು ಇವತ್ ರಾತ್ರಿ ಇಲ್ಲೇ ಇರಿ, ನಮ್ಮೂರಲ್ಲಿ ಕಲ್ಲಯ್ಯ ಅಂತ ಇದ್ದಾರೆ, ಅವರ ಹತ್ರ ಇನ್ನೂ ತುಂಬಾ ಕಾಯಿನ್ಸ್ ಇದಾವೆ ಅಂತ ಹೇಳ್ತಾನೆ. ಅದಕ್ಕೆ ಅರಿವು ಸರಿ ಅಂತ ಹೇಳ್ತಾನೆ. ಇವಾಗ ನಮಗೆ ಅಪ್ಪು ಕತೆ ಮತ್ತೆ ಅಪ್ಪು ತಂದೆ ಕತೆನ ಪ್ಯಾರಲಲ್ ಆಗಿ ತೋರ್ಸೋಕೆ ಶುರು ಮಾಡ್ತಾರೆ. ಅಂದ್ರೆ ಪಾಸ್ಟ್ ಅಲ್ಲಿ ಗೋಪಾಲ್ ಮತ್ತೆ ಅರಿವು ಕತೆ ತೋರಿಸ್ತಾ ಇದ್ರೆ ಪ್ರೆಸೆಂಟ್ ಅಲ್ಲಿ ಅಪ್ಪು ಸ್ಟೋರಿನ ತೋರಿಸ್ತಾ ಇರ್ತಾರೆ. ಕತೆ ಪಾಸ್ಟ್ ಪ್ರೆಸೆಂಟ್ ಮಧ್ಯ ಸ್ವಿಚ್ ಆಗ್ತಾ ಇರುತ್ತೆ. ನಾನು ಅದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಅಲ್ಲಿ ಸ್ವಪ್ನ ಡ್ರಾಮಾ ಗ್ರೂಪ್ ಇಂದ ಮುಂಬೈಯಲ್ಲಿ ಶೋ ಇರುತ್ತೆ. ಜೊತೆಗೆ ಅಪ್ಪುಗೆ ಅವನ್ ಫ್ರೆಂಡ್ ಒಂದು ಅಡ್ರೆಸ್ ಕೊಟ್ಟು ಯಾರೋ ಎಡಿಟಿಂಗ್ ಕೆಲಸಕ್ಕೆ ಹೇಳಿದ್ದಾರೆ, 1-2 ತಿಂಗಳ ಕೆಲಸ ಅಂತೆ, 20,000-30,000 ಕೊಡ್ತಾರಂತೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಅಪ್ಪು ಅವನಿಗೆ ಬರೋ ಬೇಸಿಕ್ ಎಡಿಟಿಂಗ್ಗೆ ಯಾರು ಅಷ್ಟು ಸ್ಯಾಲರಿ ಕೊಡಲ್ಲ ಅಂತ ಅನ್ಕೋತಾ ಇರ್ತಾನೆ. ಅವಾಗ ಸ್ವಪ್ನ ಅಪ್ಪುಗೆ ಒಂದ್ಸಲ ಟ್ರೈ ಮಾಡು ಅಂತ ಹೇಳ್ತಾಳೆ.
ಅಪ್ಪು ಸರಿ ಅಂತ ಹೇಳಿ ಮನೆಗೆ ಹೋಗ್ತಾನೆ. ಪಾಸ್ಟ್ ಅಲ್ಲಿ ಅರಿವು ರಾತ್ರಿ ಒಂದು ಬುಕ್ ಓದ್ತಾ ಕೂತಿರ್ತಾನೆ. ಅಲ್ಲಿಗೆ ಗೋಪಾಲ್ ತಂಗಿ ದೇವಕಿ ಬಂದು ಅರಿವು ಜೊತೆ ಮಾತಾಡ್ತಾ ಇರ್ತಾಳೆ. ಇಬ್ರು ಮಧ್ಯೆ ಪ್ರೀತಿ ಶುರು ಆಗ್ತಾ ಇರುತ್ತೆ. ಮಾರನೇ ದಿನ ಗೋಪಾಲ್ ಮತ್ತೆ ಯಶೋಧ ಎಲ್ಲೋ ಹೊರಗಡೆ ಹೋಗಿರ್ತಾರೆ. ಅದಕ್ಕೆ ದೇವಕಿ ಕಾರಲ್ಲಿ ಅರಿವುನ ಕಲ್ಲಯ್ಯ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಪ್ರೆಸೆಂಟ್ ಅಲ್ಲಿ ಸ್ವಪ್ನ ಅಪ್ಪುಗೆ ಒಂದು ಹೊಸ ಟಿ ಶರ್ಟ್ ತಂದು ಕೊಡ್ತಾಳೆ. ಅಪ್ಪು ಅವನ್ ಫ್ರೆಂಡ್ ಕಿಟ್ಟಿ ಓಮ್ನಿ ಇಸ್ಕೊಂಡು ಆ ವಿಡಿಯೋ ಎಡಿಟಿಂಗ್ ಕೆಲಸದವರ ಅಡ್ರೆಸ್ಗೆ ಹೋಗ್ತಾ ಇರ್ತಾನೆ. ಅಪ್ಪು ರೋಡಲ್ಲಿ ಹೋಗುವಾಗ ಕಾರ್ಗೆ ಅಪ್ಪು ಟು ಅಡ್ಡ ಬರ್ತಾನೆ, ಹಾಗೆ ಮಾಯ ಆಗ್ತಾನೆ. ಅದನ್ನ ನೋಡಿ ಗಾಬರಿಯಾದ ಅಪ್ಪು ಕಾರ್ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡುವಾಗ ಅಪ್ಪು ಕಾರ್ ಒಳಗೆ ಅಪಿಯರ್ ಆಗಿ ಅಪ್ಪುಗೆ ನೀನು ಆ ವಿಡಿಯೋ ಎಡಿಟಿಂಗ್ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳ್ತಿದ್ದ ಹಾಗೆ ಮತ್ತೆ ಮಾಯ ಆಗ್ತಾನೆ. ಅಂದ್ರೆ ಇಲ್ಲಿ ನಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅಪ್ಪು ಟು ಬೇರೆ ಯಾರು ಅಲ್ಲ, ಅಪ್ಪುನೇ. ಆದ್ರೆ ಅವನು ಫ್ಯೂಚರ್ ಇಂದ ಬಂದಿರ್ತಾನೆ. ಫ್ಯೂಚರ್ ಇಂದ ಬಂದ ಅಪ್ಪು ಪಾಸ್ಟ್ ಅಲ್ಲಿ ಇರೋ ಅಪ್ಪುಗೆ ಕೆಲಸಕ್ಕೆ ಜಾಯಿನ್ ಆಗ್ಬೇಡ ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ಅದನ್ನೆಲ್ಲ ನೋಡಿ ಶಾಕ್ ಆಗಿದ್ದ ಅಪ್ಪುಗೆ ಫ್ಯೂಚರ್ ಅಪ್ಪು ಹೇಳಿದ್ರ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಪಾಸ್ಟ್ ಅಲ್ಲಿ ದೇವಕಿ ಮತ್ತೆ ಅರಿವು ಕಲ್ಲಯ್ಯ ಮನೆಗೆ ಹೋಗ್ತಾರೆ. ಅಲ್ಲಿ ಕಲ್ಲಯ್ಯ ಕಾಯಿನ್ಸ್ ತೋರಿಸ್ತಾ ಅರಿವು ಊರು ಮೈಸೂರು ಅಂತ ಗೊತ್ತಾಗಿ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಕಲ್ಲಯ್ಯ ಮಗಳು 5 ವರ್ಷದ ಹಿಂದೆ ಮೈಸೂರಿಗೆ ಹೋಗಿ ಮತ್ತೆ ವಾಪಸ್ ಬಂದೇ ಇರಲ್ಲ. ಅದಕ್ಕೆ ಯಾರಾದ್ರೂ ಮೈಸೂರು ಅಂದ್ರೆ ಕಲ್ಲಯ್ಯಗೆ ಅವನ ಮಗಳು ನೆನಪಾಗಿ ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ಇವಾಗ ಕಲ್ಲಯ್ಯ ದೇವಕಿನ ಅವನ್ ಮಗಳು ಅಂತ ಹೇಳ್ತಾ ಇರ್ತಾನೆ. ಅರಿವು ಎಷ್ಟೇ ಹೇಳೋಕೆ ಟ್ರೈ ಮಾಡಿದ್ರು ಕಲ್ಲಯ್ಯ ಅರಿವುಗೆ ಹೊಡೆದ್ ಬಿಡ್ತಾನೆ. ಆಮೇಲೆ ದೇವಕಿ ಕಲ್ಲಯ್ಯನ ಸಮಾಧಾನ ಮಾಡ್ತಾಳೆ. ನಾವು ಇಲ್ಲಿ ಒಂದು ವಿಷಯ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಅದೇನೆಂದ್ರೆ ಅರಿವು ಕೈಲಿ ಯಾವಾಗ್ಲೂ ಒಂದು ವೈಟ್ ಕಲರ್ ಬ್ರೀಫ್ ಕೇಸ್ ಇರುತ್ತೆ. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಪ್ರೆಸೆಂಟ್ ಅಲ್ಲಿ ಅಪ್ಪು ಕೆಲಸಕ್ಕೆ ಕರೆದಿದ್ದವರ ಮನೆಗೆ ಹೋಗ್ತಾನೆ. ಆದ್ರೆ ಅವನು ಇಷ್ಟು ದಿನ ಅಪ್ಪುನ ಫಾಲೋ ಮಾಡ್ತಿದ್ದ ಶಿವರಾಜುನೇ ಆಗಿರ್ತಾನೆ. ಅಪ್ಪು ಮನೆ ಒಳಗೆ ಹೋಗ್ತಾನೆ. ಇಲ್ಲಿ ನಮಗೆ ಶಿವರಾಜುನ ನಿಜವಾದ ಹೆಸರು ಅರಿವು ಅಂತ ಗೊತ್ತಾಗುತ್ತೆ. ಅಂದ್ರೆ ನಾವು ಪಾಸ್ಟ್ ಅಲ್ಲಿ ನೋಡಿದ್ದ ಅರಿವುನೇ ಇವಾಗ ಪ್ರೆಸೆಂಟ್ ಅಲ್ಲಿ ಅಪ್ಪುನ ಫಾಲೋ ಮಾಡ್ತಿದ್ದ ವ್ಯಕ್ತಿ. ಪ್ರೆಸೆಂಟ್ ಅಲ್ಲೂ ಕೂಡ ಪಾಸ್ಟ್ ಅರಿವು ಹತ್ರ ಇದ್ದ ಆ ವೈಟ್ ಕಲರ್ ಬ್ರೀಫ್ ಕೇಸ್ ಇರುತ್ತೆ. ಪ್ರೆಸೆಂಟ್ ಅಲ್ಲಿ ಅರಿವು ಅಪ್ಪುನ ಒಂದು ಎಕ್ಸ್ಪೆರಿಮೆಂಟ್ಗೆ ಅಂತ ಕರೆದಿರ್ತಾನೆ. ಅದನ್ನ ಕೇಳಿ ಅಪ್ಪು ನಾನು ಯಾವ ಎಕ್ಸ್ಪೆರಿಮೆಂಟು ಮಾಡಲ್ಲ ಅಂತ ಹೇಳಿದಾಗ ಅರಿವು ನಾನು ನಿನ್ಗೆ 10 ಲಕ್ಷ ಕೊಡ್ತೀನಿ, ಜೊತೆಗೆ ನಿನ್ ತಂದೆ ಬಗ್ಗೆ ವಿಷಯ ತಿಳ್ಕೊಬೇಕು ಅಂದ್ರೆ ಈ ಎಕ್ಸ್ಪೆರಿಮೆಂಟ್ಗೆ ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಆ ಎಕ್ಸ್ಪೆರಿಮೆಂಟ್ ನ ಹೆಸರೇ ಬ್ಲಿಂಕ್. ಅಂದ್ರೆ ಅರಿವು ಹತ್ರ ಒಂದು ಐ ಡ್ರಾಪ್ ಇರುತ್ತೆ. ಆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅರಿವು ಹತ್ರ ಇರೋ ವಾಚ್ ನ ಕೈಗೆ ಹಾಕೊಂಡು ಡೇಟ್ ಮತ್ತೆ ಟೈಮ್ ಮತ್ತೆ ಪ್ಲೇಸ್ ಸೆಟ್ ಮಾಡಿ ಐ ಡ್ರಾಪ್ ನ ಕಣ್ಣಿಗೆ ಬಿಟ್ಕೊಂಡು ಬ್ಲಿಂಕ್ ಮಾಡಿದ್ರೆ ಪಾಸ್ಟ್ ಗೆ ಟ್ರಾವೆಲ್ ಮಾಡಬಹುದು. ಪಾಸ್ಟ್ ಗೆ ಹೋದಾಗ ಅಲ್ಲಿ ಮತ್ತೆ ಬ್ಲಿಂಕ್ ಮಾಡಿದ್ರೆ ವಾಪಸ್ ಫ್ಯೂಚರ್ ಗೆ ಬಂದ್ಬಿಡ್ತಾರೆ. ಅರಿವು ಅಪ್ಪುನ ಆ ಎಕ್ಸ್ಪೆರಿಮೆಂಟ್ ಗೆ ಹೆಲ್ಪ್ ಮಾಡುವಂತ ಕೇಳ್ತಿರೋದು ಯಾಕೆ ಅಂದ್ರೆ ಅಪ್ಪುಗೆ ಒಂದು ಸೂಪರ್ ಎಬಿಲಿಟಿ ಇರುತ್ತೆ. ಅದೇನೆಂದ್ರೆ ನಾರ್ಮಲ್ ಆಗಿ ಮನುಷ್ಯರು 1 ರಿಂದ 2 ನಿಮಿಷ ಮಾತ್ರ ಕಣ್ಣನ್ನು ಬ್ಲಿಂಕ್ ಮಾಡದೇ ಇರಬಹುದು. ಆದ್ರೆ ಅಪ್ಪು ಅಂದಾಜು 30 ನಿಮಿಷ ಕಣ್ಣ ಬ್ಲಿಂಕ್ ಮಾಡದೆ ಇರಬಹುದು. ಇದನ್ನ ಜಸ್ಟಿಫೈ ಮಾಡೋಕೆನೆ ನಮಗೆ ಸ್ವಪ್ನ ಮತ್ತೆ ಅಪ್ಪು ಮಧ್ಯೆ ಆ ಗೇಮ್ ನ ಇಟ್ಟಿದ್ದು. ಈ ಟೈಮ್ ಟ್ರಾವೆಲ್ ಮಾಡೋರು ಕೇವಲ 33 ವರ್ಷ ಹಿಂದಕ್ಕೆ ಹೋಗ್ಬೋದು. ಇದನ್ನೆಲ್ಲ ಅರಿವು ಅಪ್ಪುಗೆ ಹೇಳ್ತಾನೆ. ಅಷ್ಟರಲ್ಲಿ ಕಿಟ್ಟಿ ಕಾಲ್ ಮಾಡಿ ಕಾರ್ ಬೇಕು ಅಂತಾನೆ. ಅದಕ್ಕೆ ಅಪ್ಪು ಅಲ್ಲಿಂದ ಹೋಗ್ಬಿಡ್ತಾನೆ. ಅಪ್ಪು ಇಷ್ಟು ದಿನ ಅವನ ತಂದೆ ಅವನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅರಿವು ಅದು ಸುಳ್ಳು ಅಂತ ಹೇಳಿ ಅಪ್ಪುಗೆ ಅವನ ಫ್ಯಾಮಿಲಿ ಫೋಟೋ ಕೊಟ್ಟಿರ್ತಾನೆ. ಅದನ್ನ ನೋಡಿ ಅಪ್ಪು ಅವನ ತಾಯಿಗೆ ಕಾಲ್ ಮಾಡಿ ಅವನ ತಂದೆಗೆ ಏನಾಯ್ತು ಅಂತ ಕೇಳಿದಾಗ ಯಶೋಧ ಹೇಳೋದು ಅಪ್ಪುವಿನ 5 ವರ್ಷದ ಬರ್ಡೇ ದಿನ ಗೋಪಾಲ್ ಯಾವುದೋ ಡಾಕ್ಯುಮೆಂಟ್ರಿ ಮಾಡೋಕೆ ಹೋಗ್ಬೇಕು ಅಂತ ಹೇಳಿ ಮನೆಯಿಂದ ಹೋಗಿರ್ತಾನೆ. ಆದ್ರೆ ಗೋಪಾಲ್ ಕಾರ್ ಶಾಂತಲಾ ಬ್ರಿಡ್ಜ್ ಬಳಿ ಸಿಗುತ್ತೆ. ಆದ್ರೆ ಗೋಪಾಲ್ ಸಿಕ್ಕಿಲ್ಲ ಅಂತ. ಈ ಕಡೆ ಪಾಸ್ಟ್ ಅಲ್ಲಿ ಕಲ್ಲಯ್ಯ ಅರಿವುಗೆ ಹೊಡೆದಿದ್ದ ಕಾರಣ ಅರಿವು ಗೋಪಾಲ್ ಮನೆಯಲ್ಲೇ 2 ದಿನ ಉಳ್ಕೊಳ್ಳೋ ಹಾಗೆ ಆಗುತ್ತೆ. ಇದ್ರಿಂದ ದೇವಕಿ ಮತ್ತೆ ಅರಿವು ಮಧ್ಯ ಪ್ರೀತಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಪ್ರೆಸೆಂಟ್ ಅಲ್ಲಿ ಅಪ್ಪು ವಾಪಸ್ ಅರಿವು ಬಳಿಗೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಒಪ್ಕೋತಾನೆ. ಇಬ್ರು ಒಂದು ಟ್ರಯಲ್ ಎಕ್ಸ್ಪೆರಿಮೆಂಟ್ ಮಾಡೋಕೆ ವಾಚ್ ಅಲ್ಲಿ ಡೇಟ್ ಟೈಮ್ ಮತ್ತೆ ಪ್ಲೇಸ್ ಸೆಟ್ ಮಾಡಿ ಇಬ್ರು ಕಣ್ಣಿಗೆ ಡ್ರಾಪ್ಸ್ ಹಾಕೋತಾರೆ. ಇಬ್ರು ಟೈಮ್ ಟ್ರಾವೆಲ್ ಮಾಡ್ತಾ ಪಾಸ್ಟ್ ಅಲ್ಲಿ ಸ್ವಪ್ನ ರಿಹರ್ಸಲ್ ಮಾಡೋ ಪ್ಲೇಸ್ಗೆ ಹೋಗ್ತಾರೆ. ಇದೇ ಪ್ಲೇಸ್ ಅಲ್ಲಿ ಸ್ವಪ್ನ ಮತ್ತೆ ಅಪ್ಪು ಬ್ಲಿಂಕಿಂಗ್ ಗೇಮ್ ಆಡಿರ್ತಾರೆ. ಅದೇ ಪ್ಲೇಸ್ ಅಲ್ಲಿ ಅಪ್ಪು ಅರಿವು ಜೊತೆ ಫ್ಯೂಚರ್ ಅಪ್ಪುನ ಮೊದಲ ಬಾರಿ ನೋಡಿದ್ದು. ಅಂದ್ರೆ ಸ್ಟೋರಿ ಲೂಪ್ ಅಲ್ಲಿದೆ. ಅಪ್ಪು ಗೇಮ್ ಆಡೋವಾಗ ಫ್ಯೂಚರ್ ಇಂದ ಬಂದ ಅಪ್ಪು ಮತ್ತೆ ಅರಿವುನ ನೋಡ್ತಾನೆ. ಸ್ವಲ್ಪ ದಿನಗಳ ನಂತರ ಅರಿವುನ ಮೀಟ್ ಮಾಡಿ ಅವನೇ ಫ್ಯೂಚರ್ ಅಪ್ಪು ಆಗಿ ಮತ್ತೆ ಪಾಸ್ಟ್ ಗೆ ಬರ್ತಾನೆ. ಇದು ಲೂಪ್ ಅಲ್ಲಿ ನಡೀತಾ ಇರುತ್ತೆ. ಇವಾಗ ಅಪ್ಪು ಅರಿವು ಇಂದ ಒಂದು ಐ ಡ್ರಾಪ್ ಬಾಟಲ್ ಎತ್ಕೊಂಡು ಬಂದು ಅವನೇ ಟೈಮ್ ಟ್ರಾವೆಲ್ ಶುರು ಮಾಡ್ತಾನೆ. ಅಪ್ಪು ಅವನ ತಂದೆಗೆ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ಟೈಮ್ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಈ ಕಡೆಗೆ ಎಷ್ಟೊಂದ್ಸಲ ಟೈಮ್ ಟ್ರಾವೆಲ್ ಮಾಡಿದಾಗ ಗೊತ್ತಾಗುತ್ತೆ ಗೋಪಾಲ್ ನದಿಗೆ ಬಿದ್ದು ಸತ್ತಿದ್ದಾನೆ ಅಂತ.
ಆದ್ರೆ ಅಪ್ಪು ತುಂಬಾ ಸಲ ಟೈಮ್ ಟ್ರಾವೆಲ್ ಮಾಡಿದ್ಕೆ ಅವನ ಕಣ್ಣು ತುಂಬಾ ಉರಿಯೋಕೆ ಶುರುವಾಗುತ್ತೆ. ನೆಕ್ಸ್ಟ್ ಡೇ ಅರಿವುಗೆ ಗೊತ್ತಾಗಿರುತ್ತೆ ಅಪ್ಪು ಅವನ ಹತ್ತಿರದಿಂದ ಬಾಟಲಿ ಎತ್ಕೊಂಡು ಹೋಗಿ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದಾನೆ ಅಂತ. ಅವಾಗ ಅರಿವು ಅಪ್ಪುಗೆ ಹೇಳೋದು, ಒಂದು ದಿನಕ್ಕೆ 3 ಸಲ ಮಾತ್ರ ಟೈಮ್ ಟ್ರಾವೆಲ್ ಮಾಡಬೇಕು, ಜಾಸ್ತಿ ಮಾಡಿದ್ರೆ ಕಣ್ಣು ಕಳ್ಕೋಬೇಕಾಗುತ್ತೆ, ಮತ್ತೆ ಬೆಳಗಿನ ಜಾವ ಮತ್ತೆ ಸಂಜೆ 3 ರಿಂದ 4 ಗಂಟೆಗೆ ಟೈಮ್ ಟ್ರಾವೆಲ್ ಮಾಡೋಕೆ ಆಗಲ್ಲ, ಅದನ್ನ ಬ್ಲಾಂಕ್ ಅವರ್ಸ್ ಅಂತ ಕರೀತಾರೆ ಅಂತ. ಆಮೇಲೆ ಅರಿವು ಅಪ್ಪುಗೆ ಇನ್ನೊಂದು ಬಾಟಲಿ ಕೊಟ್ಟು ಅವನ ತಂದೆನ ಕಾಪಾಡಿಕೊಳ್ಳೋಕೆ ಹೇಳ್ತಾನೆ. ಈ ಕಡೆ ಪಾಸ್ಟ್ ಅಲ್ಲಿ ಅರಿವು ಎಲ್ಲಿಗೋ ಹೋಗ್ಬೇಕು ಅಂತ ಗೋಪಾಲ್ ಹತ್ರ ಕಾರ್ ಇಸ್ಕೊಂಡು ಯಾರು ಇಲ್ಲದ ನಿರ್ಜನ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಅವನ್ ಸೂಟ್ ಕೇಸ್ ಓಪನ್ ಮಾಡಿ ಕಲ್ಲಯ್ಯ ಮಗಳು ಕಾಣೆಯಾದ ದಿನಕ್ಕೆ ಟೈಮ್ ಟ್ರಾವೆಲ್ ಮಾಡ್ತಾನೆ. ಕಲ್ಲಯ್ಯ ಮಗಳನ್ನ ಫಾಲೋ ಮಾಡ್ತಾ ಅವಳು ನದಿಗೆ ಹಾರಿ ಸಾಯೋದನ್ನ ತಪ್ಪಿಸ್ತಾನೆ. ಆ ಟೈಮಲ್ಲಿ ಅರಿವು ಕೈಲಿ ಇದ್ದ ಒಂದು ರಿಂಗ್ ಅಲ್ಲೇ ಬಿದ್ದೋಗುತ್ತೆ. ಆ ರಿಂಗ್ ಬಗ್ಗೆ ನಮಗೆ ಮೂವಿ ಕೊನೆಯಲ್ಲಿ ಗೊತ್ತಾಗುತ್ತೆ. ಪ್ರೆಸೆಂಟ್ ಇಂದ ಅಪ್ಪು 2001ಕ್ಕೆ ಟ್ರಾವೆಲ್ ಮಾಡಿ ಅವನ ತಂದೆನ ಕಾಪಾಡ್ತಾನೆ. ಆದ್ರೆ ಅವನ ತಂದೆ ಜೊತೆ ಮಾತಾಡೋ ಮುಂಚೆನೆ ಮಧ್ಯಾಹ್ನ 3 ಗಂಟೆ ಆಗಿದ್ರಿಂದ ಪ್ರೆಸೆಂಟ್ಗೆ ಬಂದ್ಬಿಡ್ತಾನೆ. ಆಮೇಲೆ ಅಪ್ಪು ಅರಿವು ಬಳಿ ಹೋಗ್ತಾನೆ. ಅವಾಗ ಅರಿವು ಅಪ್ಪುಗೆ, ನೀನ್ ಮುಂದೆ ಏನ್ ಮಾಡ್ಬೇಕು ಅಂತ ನಾನ್ ನಿನ್ಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಅಪ್ಪು ನಂಬರ್ ಬರೆಸ್ಕೊಂಡು ಕಳಿಸ್ತಾನೆ. ಫಾಸ್ಟ್ ಅಲ್ಲಿ ಅರಿವು ಅವನು ವಾಪಸ್ ಮೈಸೂರಿಗೆ ಹೋಗ್ತೀನಿ ಅಂತ ಗೋಪಾಲ್ಗೆ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ದೇವಕಿ ಗೋಪಾಲ್ಗೆ ಅರಿವುನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿರ್ತಾಳೆ. ಅದಕ್ಕೆ ಗೋಪಾಲ್ ಅರಿವುನ ದೇವಕಿನ ಮದ್ವೆ ಆಗು ಅಂತ ಕೇಳ್ತಾನೆ. ಅದಕ್ಕೆ ಅರಿವು ಕೂಡ ಒಪ್ಕೋತಾನೆ. ಪ್ರೆಸೆಂಟ್ ಅಲ್ಲಿ ಅಪ್ಪು ಅವರ ಡ್ರಾಮಾ ಡೈರೆಕ್ಟರ್ಗೆ ಮಗು ಆಗುತ್ತೆ. ಅದಕ್ಕೆ ಡೈರೆಕ್ಟರ್ ಗೋಪಾಲ್ ಮೇಷ್ಟ್ರನ್ನ ಅಪ್ಪುಗೆ ಅವನ ರೂಮ್ಗೆ ಕರ್ಕೊಂಡು ಹೋಗೋಕೆ ಹೇಳ್ತಾರೆ. ಇಷ್ಟೊತ್ತಿಗೆ ನಿಮ್ಗೆಲ್ಲ ಈ ಗೋಪಾಲ್ ಮೇಷ್ಟ್ರು ಯಾರು ಅಂತ ಗೊತ್ತಾಗಿದೆ ಅನ್ಕೋತೀನಿ. ಅಪ್ಪು ಗೋಪಾಲ್ನ ಕರ್ಕೊಂಡು ರೂಮ್ಗೆ ಹೋಗ್ತಾನೆ. ಗೋಪಾಲ್ ಮೇಷ್ಟ್ರು ರೂಮ್ ಈಚೆನೆ ಮಲಿಕೋತಾರೆ. ಆದ್ರೆ ಅಪ್ಪು ಬೆಳಿಗ್ಗೆ ಎದ್ದೇಳು ಅಷ್ಟರಲ್ಲಿ ಮೇಷ್ಟ್ರು ಸತ್ತೋಗಿರ್ತಾರೆ. ಡ್ರಾಮಾ ಗ್ರೂಪ್ ಅವರು ಎಲ್ರೂ ಸೇರಿ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಅಲ್ಲಿ ಎಲ್ರು ಡೈರೆಕ್ಟರ್ಗೆ ಗಂಡ್ ಮಗು ಆಗಿದ್ಕೆ ಏನ್ ಹೆಸರು ಇಡ್ತೀರಾ ಅಂದಾಗ ಡೈರೆಕ್ಟರ್ ಅರಿವು ಅಂತಾನೆ. ಅದನ್ನ ಕೇಳಿ ಅಪ್ಪುಗೆ ಶಾಕ್ ಆಗುತ್ತೆ. ಅವಾಗ ಡೈರೆಕ್ಟರ್ ಹೇಳೋದು, ಗೋಪಾಲ್ ಮಿಶ್ರು ಒಂದು ಆಗಂತುಕ ಅಂತ ಕತೆ ಬರ್ದಿರ್ತಾನೆ. ಅದು ಒಬ್ಬ ಟೈಮ್ ಟ್ರಾವೆಲರ್ನ ಕತೆ. ಆ ಟೈಮ್ ಟ್ರಾವೆಲರ್ ಹೆಸರೇ ಅರಿವು ಅಂತ. ಇದನ್ನೆಲ್ಲ ಕೇಳಿ ಅಪ್ಪುಗೆ ಕನ್ಫರ್ಮ್ ಆಗುತ್ತೆ ಆ ಗೋಪಾಲ್ ಮಿಶ್ರು ಅವನ ತಂದೆ. ಅರಿವುಗೂ ಅವನ ತಂದೆಗೂ ಮುಂಚೆನೆ ಪರಿಚಯ ಇತ್ತು ಅಂತ. ಇವಾಗ ಅಪ್ಪು ಆ ಸ್ಟೋರಿನ ಡೈರೆಕ್ಟರ್ ಇಂದ ಈಸ್ಕೊಂಡು ಓದೋಕೆ ಶುರು ಮಾಡ್ತಾನೆ. ಅದರಲ್ಲಿ 1996 ಅಲ್ಲಿ ಅರಿವು ರಾಯದುರ್ಗಗೆ ಬಂದು ಗೋಪಾಲ್ನ ಭೇಟಿ ಆದ್ಮೇಲೆ ದೇವಕಿ ಅರಿವುನ ಪ್ರೀತಿ ಮಾಡಿ ಅದನ್ನ ಅರಿವುಗೆ ಹೇಳ್ತಾಳೆ. ಅರಿವು ಮದುವೆಗೆ ಒಪ್ಕೋತಾನೆ. ಇವಾಗ ದೇವಕಿ ಮತ್ತೆ ಅರಿವುಗೆ ಮದುವೆ ಆಗುತ್ತೆ. ಅರಿವು ಮೈಸೂರಿಗೆ ವಾಪಸ್ ಹೋಗದೆ ಗೋಪಾಲ್ ಜೊತೆನೆ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಗೋಪಾಲ್ಗೆ ಇನ್ನೂ ಮಕ್ಕಳು ಆಗಿರಲ್ಲ. ಡಾಕ್ಟರ್ ಮಕ್ಕಳು ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಈ ಕಡೆ ಅರಿವು ಒಂದಿನ ರಾತ್ರಿ ಮನೆ ಈಚೆ ಸೂಟ್ ಕೇಸ್ ಓಪನ್ ಮಾಡಿ ಕಣ್ಣಿಗೆ ಡ್ರಾಪ್ಸ್ ಹಾಕೊಂಡು ಟೈಮ್ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಅದನ್ನ ಗೋಪಾಲ್ ನೋಡ್ತಾನೆ. ಆದ್ರೆ ಅರಿವು ವಾಪಸ್ ಬರೋದೇ ಇಲ್ಲ. ಆ ಟೈಮಲ್ಲಿ ದೇವಕಿ ಗರ್ಭಿಣಿ ಆಗಿರ್ತಾಳೆ. ಇಷ್ಟು ಅಪ್ಪು ಓದ್ತಾ ಇದ್ದ ಕಥೆಯಲ್ಲಿ ಇರುತ್ತೆ. ಅದನ್ನ ಓದಿ ಅಪ್ಪು ಯಶೋದಾಗೆ ಕಾಲ್ ಮಾಡಿ ಅರಿವು ಮತ್ತೆ ದೇವಕಿ ಬಗ್ಗೆ ಕೇಳ್ತಾನೆ. ಅವಾಗ ಇಲ್ಲಿ ಒಂದು ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದ್ರೆ ಅಪ್ಪು ಗೋಪಾಲ್ ಮಗ ಅಲ್ಲ, ಅರಿವು ಮತ್ತೆ ದೇವಕಿ ಮಗ ಅಂತ. ಆದ್ರೆ ದೇವಕಿ ಹೆರಿಗೆ ಸಮಯದಲ್ಲೇ ಸತ್ತೋಗಿರ್ತಾಳೆ. ಇದನ್ನ ಕೇಳಿ ಅಪ್ಪು ಶಾಕ್ ಆಗೋಗ್ತಾನೆ. ಇದನ್ನೆಲ್ಲ ಕೇಳಿ ಅಪ್ಪು ಮತ್ತೆ ಡ್ರಾಪ್ಸ್ ಯೂಸ್ ಮಾಡ್ಕೊಂಡು ಗೋಪಾಲ್ ಮೇಷ್ಟ್ರು ಅಪ್ಪು ರೂಮ್ಗೆ ಬಂದಿದ್ದ ದಿನಕ್ಕೆ ಹೋಗಿ ಗೋಪಾಲ್ ಮೇಷ್ಟ್ರನ್ನ ಮೀಟ್ ಮಾಡಿ ಅರಿವುನ ನಾನು ಸುಮ್ನೆ ಬಿಡಲ್ಲ, ಅವನಿಂದಾನೇ ನಮ್ಮ ಕುಟುಂಬ ಎಲ್ಲ ಹಾಳಾಗಿದ್ದು ಅಂತ ಹೇಳ್ತಾ ಅವನ್ ಫ್ಯಾಮಿಲಿ ಫೋಟೋ ಕೊಡ್ತಾನೆ. ಅದನ್ನ ನೋಡ್ತಾ ಗೋಪಾಲ್ ಮೇಷ್ಟ್ರು ಸತ್ತೋಗ್ತಾರೆ. ಇವಾಗ ನಿಮ್ಗೆ ಗೋಪಾಲ್ ಮೇಷ್ಟ್ರು ಯಾಕೆ ಸತ್ರು ಅಂತ ಗೊತ್ತಾಯ್ತು ಅನ್ಸುತ್ತೆ. ಇವಾಗ ಅಪ್ಪು ಅರಿವು ಮನೆ ಹತ್ರಕ್ಕೆ ಹೋದ್ರೆ ಅರಿವು ಮನೆಯಲ್ಲಿ ಇರಲ್ಲ. ಅದಕ್ಕೆ ಅಪ್ಪು ಅರಿವುನ ಅವನ್ ಲೈಫ್ಗೆ ಎಂಟ್ರಿ ಕೊಡದೆ ಇರೋ ರೀತಿ ಮಾಡೋಕೆ ಅರಿವು ಮೊದಲನೇ ಬಾರಿ ಅಪ್ಪುನ ಭೇಟಿ ಆಗಿರ್ತಾನಲ್ಲ ಒಂದು ಗ್ರೀನ್ ರೂಮ್ ಅಲ್ಲಿ, ಅಲ್ಲಿಗೆ ಟೈಮ್ ಟ್ರಾವೆಲ್ ಮಾಡ್ತಾನೆ. ಅಲ್ಲಿಗೆ ಅರಿವು ಕೂಡ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದು ಅದನ್ನ ತಡಿತಾನೆ. ಆಮೇಲೆ ಅಪ್ಪು ಮಳೆ ಬರ್ತಿದ್ದ ದಿನಕ್ಕೆ ಟ್ರಾವೆಲ್ ಮಾಡ್ತಾನೆ. ಆದ್ರೆ ಅಲ್ಲೂ ಕೂಡ ಅಪ್ಪುಗೆ ಏನು ಹೇಳೋಕ್ಕಾಗಲ್ಲ. ಹೀಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ವಾಚ್ ಹಾಳಾಗುತ್ತೆ. ಅದರಿಂದ ಅಪ್ಪು ಯಾವ್ಯಾವ್ದೋ ಟೈಮಲ್ಲಿ ಟ್ರಾವೆಲ್ ಆಗ್ತಾನೆ ಇರ್ತಾನೆ. ಹಾಗೆ ಟ್ರಾವೆಲ್ ಆಗಿನೇ ಅಪ್ಪು ಕಾರ್ಗೆ ಅಡ್ಡ ಬರೋದು. ಆಮೇಲೆ ಅಪ್ಪು ಕಾರೊಳಗೆ ಬಂದು ಅರಿವುನ ಭೇಟಿ ಆಗೋಕೆ ಹೋಗ್ಬೇಡ ಅಂತ ಹೇಳೋದು. ಆದ್ರೆ ಅದು ಯಾವುದೂ ವರ್ಕೌಟ್ ಆಗಲ್ಲ. ಹಾಗೆ ಟ್ರಾವೆಲ್ ಆಗ್ತಾ ಅಪ್ಪು ಒಂದು ಜಾಗಕ್ಕೆ ಬಂದು ಬೀಳ್ತಾನೆ. ಅಲ್ಲಿ ಇನ್ನೊಬ್ಬ ಅಪ್ಪು ಅರಿವುನ ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸ್ತಾ ಇರೋದನ್ನ ಟೈಮ್ ಟ್ರಾವೆಲ್ ಮಾಡ್ತಿದ್ದ ಅಪ್ಪು ನೋಡ್ತಾನೆ. ಅಷ್ಟೇ, ಅಪ್ಪು ವಾಪಸ್ ಪ್ರೆಸೆಂಟ್ಗೆ ಬಂದ್ಬಿಡ್ತಾನೆ. ಇವಾಗ ಅವನಿಗೆ ಟೈಮ್ ಟ್ರಾವೆಲ್ ಮಾಡೋಕೆ ಡ್ರಾಪ್ಸ್ ಕೂಡ ಇರಲ್ಲ. ಒಂದಿನ ಡ್ರಾಮಾ ರಿಹರ್ಸಲ್ ಅಲ್ಲಿ ಸತ್ಯ ಸ್ವಪ್ನ ವಿಡಿಯೋ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಅಪ್ಪು ಸತ್ಯಗೆ ಹೊಡಿತಾನೆ. ಅದನ್ನ ಎಲ್ಲ ಬಿಡಿಸ್ತಾರೆ. ಈ ಘಟನೆಯಿಂದ ಅಪ್ಪು ಮತ್ತೆ ಸ್ವಪ್ನ ಕಿತ್ತಾಡ್ಕೊಂಡು ಬೇರೆ ಬೇರೆ ಆಗ್ತಾರೆ.
ಆಮೇಲೆ ಅಪ್ಪು ಮನೆಗೆ ಬಂದ್ರೆ ಅಲ್ಲಿಗೆ ಅರಿವು ಬಂದಿರ್ತಾನೆ. ಇವಾಗ ಅರಿವು ಈ ಕಥೆಯ ಮೇಜರ್ ಟ್ವಿಸ್ಟ್ ನ ರಿವೀಲ್ ಮಾಡ್ತಾ ಹೋಗ್ತಾನೆ. ಅದೇನೆಂದ್ರೆ ಆ ಅರಿವು ಬೇರೆ ಯಾರು ಅಲ್ಲ, ಅಪ್ಪುವಿನ ಓಲ್ಡರ್ ವರ್ಷನ್. ಅಂದ್ರೆ ಅಪ್ಪು ಮತ್ತೆ ಅರಿವು ಇಬ್ರು ಒಬ್ರೇನೆ. ಇವಾಗ ಅರಿವು ಹೇಳೋದು ಅಪ್ಪು ತಾಯಿ ಇನ್ನ 1 ವಾರದಲ್ಲಿ ತೀರ್ಕೋತಾರೆ. ಆಮೇಲೆ ಸ್ವಪ್ನ ಕೂಡ ಅಪ್ಪುನ ಬಿಟ್ಟು ಹೋಗ್ತಾಳೆ. ಆದ್ರೂ ಅಪ್ಪುಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಅಪ್ಪು ಬೇಜಾನ್ ದುಡ್ಡು ಮಾಡಿಕೊಂಡು ಕೋಲ್ಕತ್ತಾಗೆ ಹೋಗ್ತಾನೆ. ಅಲ್ಲಿ ಅರ್ಬಿಂದು ಅನ್ನೋ ವ್ಯಕ್ತಿಯಿಂದ ಈ ಟೈಮ್ ಟ್ರಾವೆಲ್ ಐ ಡ್ರಾಪ್ ಸಿಗುತ್ತೆ. ಅದರಲ್ಲಿ 2 ರೀತಿ ಇರುತ್ತೆ, ಒಂದು ರಿಂಗ್ ಮತ್ತೊಂದು ವಾಚ್. ಈ ರಿಂಗ್ ಒನ್ ವೇ ಟಿಕೆಟ್ ಇದ್ದಂಗೆ. ರಿಂಗ್ ನ ಹಾಕೊಂಡು ಐ ಡ್ರಾಪ್ ಹಾಕೊಂಡ್ರೆ ಅವರು ಅನ್ಕೊಂಡಿದ್ದ ಟೈಮ್ ಲೈನ್ಗೆ ಹೋಗ್ತಾರೆ. ಆದ್ರೆ ಆ ರಿಂಗ್ ಹಾಳಾಗೋವರೆಗೂ ವಾಪಸ್ ಬರೋಕೆ ಆಗಲ್ಲ. ಇನ್ನ ವಾಚ್ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತು, ಅದು ಟೆಂಪರರಿ ಟೈಮ್ ಟ್ರಾವೆಲ್ಗೆ ಯೂಸ್ ಮಾಡೋದು. ಜೀವನದಲ್ಲಿ ಲೋನ್ಲಿ ಆಗಿದ್ದ ಅಪ್ಪು ರಿಂಗ್ ಯೂಸ್ ಮಾಡಿಕೊಂಡು 1996ಗೆ ಹೋಗ್ತಾನೆ. ಅಲ್ಲಿ ಅಪ್ಪು ಅವನ ಹೆಸರನ್ನ ಅಪೂರ್ವ ಇಂದ ಅರಿವು ಆಗಿ ಚೇಂಜ್ ಮಾಡ್ಕೋತಾನೆ. ಅಲ್ಲಿ ಕಲ್ಲಯ್ಯ ಮಗಳನ್ನ ಸೇವ್ ಮಾಡೋಕೆ ಅರಿವು ಟೆಂಪರರಿ ಟೈಮ್ ಟ್ರಾವೆಲ್ ಮಾಡ್ತಾನೆ. ಆದ್ರೆ ರಿಂಗ್ ಕಲ್ಲಯ್ಯ ಮಗಳನ್ನ ಸೇವ್ ಮಾಡ್ಬೇಕಾದ್ರೆ ಅಲ್ಲೇ ಬಿದ್ದೋಗುತ್ತೆ. ಆ ರಿಂಗ್ ಕಳ್ದೋದ್ರೆ ಅದೇ ಟೈಮ್ ಲೈನ್ ಅಲ್ಲಿ ಇರೋಕೆ 1 ವರ್ಷ ಅವಕಾಶ ಇರುತ್ತೆ. ಅದಾದ್ಮೇಲೆ ವಾಪಸ್ ಫ್ಯೂಚರ್ಗೆ ಬಂದ್ಬಿಡ್ತಾರೆ. ಆ 1 ವರ್ಷ ಗ್ಯಾಪ್ ಅಲ್ಲಿ ಅರಿವು ದೇವಕಿನ ಮದುವೆ ಆಗ್ತಾನೆ. ಅಂದ್ರೆ ಅಪ್ಪು ಫ್ಯೂಚರ್ ಇಂದ ಪಾಸ್ಟ್ಗೆ ಹೋಗಿ ತನ್ನ ತಾಯಿನೇ ಮದುವೆ ಆಗ್ತಾನೆ. ಆಮೇಲೆ ದೇವಕಿ ಗರ್ಭಿಣಿ ಆಗ್ತಾಳೆ. ಅಷ್ಟರಲ್ಲಿ 1 ವರ್ಷ ಆಗಿದ್ರಿಂದ ಅರಿವು ಫ್ಯೂಚರ್ಗೆ ಬಂದ್ಬಿಡ್ತಾನೆ. ದೇವಕಿಗೆ ಅಪೂರ್ವ ಹುಡ್ತಾನೆ. ದೇವಕಿ ಸತ್ತೋಗ್ತಾಳೆ. ಫ್ಯೂಚರ್ಗೆ ಬಂದ ಅರಿವು ಮತ್ತೆ ಅರಬಿಂದುನ ಹುಡುಕಿ 2001ಕ್ಕೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾನೆ. ಅಲ್ಲಿ ಗೋಪಾಲ್ನ ಮೀಟ್ ಆಗ್ತಾನೆ. ಗೋಪಾಲ್ಗೆ ಅರಿವು ಒಬ್ಬ ಟೈಮ್ ಟ್ರಾವೆಲರ್ ಅಂತ ಗೊತ್ತಾಗಿರುತ್ತೆ. ಅರಿವು ಸೂಟ್ ಕೇಸ್ನ ತಂದು ಗೋಪಾಲ್ ಅರಿವುಗೆ ಕೊಡ್ತಾನೆ. ಅಲ್ಲಿ ಅರಿವು ದೇವಕಿ ಬಗ್ಗೆ ಕೇಳಿದಾಗ ಅರಿವುಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಅರಿವು ಅವನ ಮಗ ಅಪ್ಪುನ ನೋಡ್ಬೇಕು ಅಂತ ಕೇಳ್ತಾನೆ. ಆದ್ರೆ ಗೋಪಾಲ್ ತೋರ್ಸಲ್ಲ ಅಂತ ಹೇಳ್ತಾ ಗಲಾಟೆ ಆಗಿ ಅರಿವುಗೆ ಚಾಕು ಅಲ್ಲಿ ಚುಚ್ಚಿಬಿಡ್ತಾನೆ. ಅದೇ ಪಶ್ಚಾತ್ತಾಪದಲ್ಲಿ ಗೋಪಾಲ್ ಸಾಯೋಕೆ ನದಿಗೆ ಬೀಳ್ತಾನೆ. ಆದ್ರೆ ಅರಿವು ಅಲ್ಲಿ ಸಾಯಲ್ಲ, ವಾಪಸ್ ಫ್ಯೂಚರ್ಗೆ ಬರ್ತಾನೆ. ಇವಾಗ ಅರಿವುಗೆ ಅವನ ತಾಯಿ ಜೊತೆನೆ ಮಲಗಿದ್ದು ತಪ್ಪು ಅನ್ಸಿ ಅದನ್ನ ಹೇಗಾದ್ರೂ ತಡಿಬೇಕು ಅಂತ ತುಂಬಾ ಟ್ರೈ ಮಾಡಿರ್ತಾನೆ. ಆದ್ರೆ ಅದು ಲೂಪ್ ಅಲ್ಲಿ ನಡೀತಾನೆ ಇರುತ್ತೆ. ಅದಕ್ಕೆ ಅರಿವು ಅರಬಿಂದು ಹತ್ರ ರಿಂಗ್ ಇಸ್ಕೊಂಡು 2021ಗೆ ವಾಪಸ್ ಬಂದು ಅರಿವುನ ಯಂಗರ್ ವರ್ಷನ್ ಆಗಿದ್ದ ಅಪ್ಪುನ ಕೊಲೆ ಮಾಡಬೇಕು ಅನ್ಕೊಂಡಿರ್ತಾನೆ. ಅಪ್ಪು 2021ರಲ್ಲೇ ಸತ್ತೋದ್ರೆ ಅವನು ಕೋಲ್ಕತ್ತಾಗೆ ಹೋಗಲ್ಲ, ಅಪ್ಪು ಅರಿವು ಆಗಿ ಬದಲಾಗಲ್ಲ ಅಂತ ಅರಿವು ಅನ್ಕೊಂಡಿರ್ತಾನೆ. ಇದನ್ನ ಕೇಳಿ ಶಾಕ್ ಆದ ಅಪ್ಪು ನನ್ಗೆ ಒಂದಿನ ಟೈಮ್ ಕೊಡಿ ಅಂತ ಕೇಳ್ತಾನೆ. ಆ ಟೈಮಲ್ಲಿ ಅಪ್ಪು ಪಾಸ್ಟ್ಗೆ ಹೋಗಿ ಸ್ವಪ್ನಾನ ಮೀಟ್ ಮಾಡ್ತಾನೆ. ಇದನ್ನು ಕೂಡ ನಾವು ಫಸ್ಟ್ ಹಾಫ್ ಅಲ್ಲಿ ನೋಡಿದ್ದು. ಅಲ್ಲಿ ಸ್ವಪ್ನ ಅಪ್ಪುಗೆ ಒಂದು ರಿಂಗ್ ತೋರಿಸ್ತಾಳೆ. ಇವಾಗ ಇಲ್ಲಿ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಸ್ವಪ್ನ ಬೇರೆ ಯಾರು ಅಲ್ಲ, ಅರಿವು ಪಾಸ್ಟ್ ಅಲ್ಲಿ ಕಾಪಾಡಿದ್ದ ಕಲ್ಲಯ್ಯನ ಮಗಳ ಮಗಳು. ಕಲ್ಲಯ್ಯನ ಮಗಳನ್ನು ಅರಿವು ಕಾಪಾಡಿದಾಗ ಅವನ ಟೈಮ್ ಟ್ರಾವೆಲಿಂಗ್ ರಿಂಗ್ ಅಲ್ಲೇ ಬಿದ್ದಿರುತ್ತೆ. ಅದನ್ನ ಕಲ್ಲಯ್ಯನ ಮಗಳು ಎತ್ಕೊಂಡಿರ್ತಾಳೆ. ಇವಾಗ ಅದೇ ರಿಂಗ್ ನ ಸ್ವಪ್ನ ಅಪ್ಪುಗೆ ತೋರಿಸ್ತಾಳೆ. ಆಮೇಲೆ ಸ್ವಪ್ನ ಅಪ್ಪುನ ಮನೆ ಹತ್ರಕ್ಕೆ ತಂದ್ಬಿಡ್ತಾಳೆ. ಅಪ್ಪು ಅಲ್ಲಿ ಬ್ಲಿಂಕ್ ಮಾಡಿ ಫ್ಯೂಚರ್ಗೆ ಬರ್ತಾನೆ. ಕಡೆಗೆ ಅಪ್ಪು ಅರಿವು ಮನೆಗೆ ಹೋಗ್ತಾನೆ. ಅಲ್ಲಿ ಅರಿವು ಅಪ್ಪುನ ಸಾಯಿಸೋ ಮುಂಚೆ ಅಪ್ಪುನೇ ಅರಿವುನ ಸಾಯಿಸ್ಬಿಡ್ತಾನೆ. ಆಮೇಲೆ ಅಪ್ಪು ಕೂಡ ಶೂಟ್ ಮಾಡಿಕೊಂಡು ಸತ್ತೋಗ್ತಾನೆ. ಇದರಿಂದ ಅರಿವು ಪಾಸ್ಟ್ಗೆ ಹೋಗೋದಿಲ್ಲ, ಕಲ್ಲಯ್ಯನ ಮಗಳನ್ನ ಕಾಪಾಡೋಕ್ ಆಗೋದಿಲ್ಲ, ಅಂದ್ರೆ ಸ್ವಪ್ನ ಕೂಡ ಹುಟ್ಟೋದಿಲ್ಲ. ಅಪ್ಪು ಅರಿವು ಇಬ್ರು ಸತ್ತಿದ್ಕೆ ಲೂಪ್ ಎಂಡ್ ಆಗುತ್ತೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಇಂಗ್ಲಿಷ್ ಅಲ್ಲಿ ಪ್ರೀ ಡೆಸ್ಟಿನೇಷನ್ ಅಂತ ಒಂದು ಮೂವಿ ಇದೆ. ಅದನ್ನ ನೋಡಿರೋರಿಗೆ ಈ ಮೂವಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಮೂವಿಯಲ್ಲೂ ಇದೇ ರೀತಿ ಆಗ್ತಾ ಇರುತ್ತೆ. ಇದರಲ್ಲಿ ಅಪ್ಪು ಅರಿವು ಇಬ್ರೇ. 2021 ಮತ್ತೆ 1996 ಎರಡೇ ಟೈಮ್ ಲೈನ್. ಆದ್ರೆ ಅದರಲ್ಲಿ ಒಬ್ಬನೇ ವ್ಯಕ್ತಿ 5 ಕ್ಯಾರೆಕ್ಟರ್ 5 ಟೈಮ್ ಲೈನ್ ಅಲ್ಲಿ ಇರ್ತಾನೆ. ಅದರಲ್ಲಿ ಹೆಣ್ಣು ಮತ್ತೆ ಗಂಡು ಎಲ್ಲ ಒಬ್ನೇ ಆಗಿರ್ತಾನೆ. ಈ ಮೂವಿ ಪ್ರೀ ಡೆಸ್ಟಿನೇಷನ್ ಇಂದ ಇನ್ಸ್ಪೈರ್ಡ್ ಅಂತ ಬೇಕಾದ್ರೂ ಹೇಳ್ಬಹುದು. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.